ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಸೌಂಡ್ ಕ್ವಾಲಿಟಿ ಯಾವ ಥರ ಬರ್ತಿದೆ ಚೆಕ್ ಮಾಡಿಬಿಡೋಣ. 1 ಸೆಕೆಂಡು. ಕ್ಯಾಮ್ರಾ ಚೆಕ್. ಹಲೋ 1 2 3 1 2 3. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಡಿಯೋ ನಾನು ಮಾತಾಡ್ತಾ ಇದ್ದೀನಿ. 1 ಸೆಕೆಂಡು ನಿಲ್ಲಿಸೇ ಬಿಡೋಣ ಸೈಡಲ್ಲಿ. ಓಕೆ. ಸೊ ನಾನು ಈ ಹ್ಯಾಂಡ್ಲ್ ಬಾರ್ ಇದೆಯಲ್ವಾ, ಈ ಹ್ಯಾಂಡ್ಲ್ ಬಾರ್ ಬಂದು ಸ್ವಲ್ಪ ಬೆಂಡ್ ಆಗಿರೋ ಥರ ಅನ್ನಿಸ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಲೆವೆಲಾಗಿ ಇಲ್ಲವೇ ಇಲ್ಲ ಇದು. ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟಾಗಿ ಹಿಡ್ಕೊಂಡ್ರೆ ಸ್ವಲ್ಪ ಮುಂದೆ ಇದೆ ಇದು, ಮತ್ತು ಇದು ಸ್ವಲ್ಪ ಹಿಂದೆ ಇದೆ ಅಂತ ಅನ್ನಿಸ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಬಂದುಬಿಟ್ಟು ಈ ಸೈಡ್ನಲ್ಲಿ ಇಲ್ಲೇನು ಕಾಣಿಸ್ತಿದೆ ಅಲ್ವಾ, ಇದು ಸ್ವಲ್ಪ ಕೆಳಗಡೆ ಜರುಗಿಬಿಟ್ಟಿದೆ. ಸೊ ಇದು ಸ್ಟಾಕ್ ಹ್ಯಾಂಡ್ಲ್ ಬಾರ್ ಅಲ್ಲ ಇದು. ಆ್ಯಕ್ಚುಲಿ ನನಗೆ ಬಂದಿದ್ದು ಈ R15ಗೆ ಒಂದು ಕ್ಲಿಪ್ ಆನ್ ಹ್ಯಾಂಡ್ಲ್ ಬಾರು. ಸೊ ಕ್ಲಿಪ್ ಆನ್ ಹ್ಯಾಂಡಲ್ಸಲ್ಲಿ ತುಂಬ ಬೆಂಡಾಗಿ ಓಡಿಸ್ಬೇಕು, ಅಂದರೆ ಸ್ವಲ್ಪ ಫಾರ್ವರ್ಡ್ ಲೀನಿಂಗ್ ಮಾಡಿಕೊಂಡು ಓಡಿಸ್ಬೇಕು, ಸ್ವಲ್ಪ ಮುಂದ್ಗಡೆ ತುಂಬ ಬಾಗಬೇಕು ಅನ್ನೋದಕ್ಕೋಸ್ಕರ ಮಾಡಿದೆ. ಇದು ಆ್ಯಕ್ಚುಲಿ KTMದು, ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇದನ್ನು ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮು JC ರೋಡಲ್ಲಿ ಚೇಂಜ್ ಮಾಡಿಸಿದ್ದೆ. ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಕಾರ್ನರಲ್ಲಿ ಅಥವಾ ನೀವು ತುಂಬ ಹೈ ಸ್ಪೀಡಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ರೇಂಜಿಗೇನು ಒಂದು ಕಾನ್ಫಿಡೆನ್ಸ್ ಕೊಡೋಲ್ಲ. ಯಾಕಂದರೆ ಹ್ಯಾಂಡ್ಲ್ ಬಾರ್ನ ಚೇಂಜ್ ಮಾಡಿಬಿಟ್ಟಿರೋದ್ರಿಂದ ಅದು ಸ್ಟಾಕ್ ಹ್ಯಾಂಡ್ಲ್ ಬಾರಲ್ಲೇ ಒಂದು ಮಜಾ ಜಾಸ್ತಿ. ಓಕೆ, ಸ್ಟಾಕ್ ಹ್ಯಾಂಡ್ಲ್ ಬಾರ್ನ ಇಟ್ಕೊಂಡು ಜಾಸ್ತಿ ಇದನ್ನ ಬೈಕ್ನ ಓಡಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಚೇಂಜ್ ಮಾಡಿಸ್ದೆ. ಬಟ್ ಸ್ಟಿಲ್ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಇದು ಸರಿ ಬರ್ತಾ ಇಲ್ಲ. ಸೊ ಇದೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೇನಿದೆ ಅಲ್ವಾ, ಇಲ್ಲಿ 2 ಹೋಲ್ನ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಈ 2 ಕಡೆ ಹೋಲ್ನ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಂದು ನಟ್ ಹಾಕ್ಬಿಟ್ಟು ಈ ಹ್ಯಾಂಡ್ಲ್ ಬಾರ್ ರೈಸರ್ನ ಕರೆಕ್ಟಾಗಿ ಹಾಕಿ ಕುಂಡ್ರಿಸ್ತಾರೆ. ಬಟ್ ಇದರಲ್ಲಿ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಸುಮ್ಮನೆ ಇದರಲ್ಲೇ ಒಂದು ಏನು ಕೊಟ್ಟಿದ್ದಾರೆ ಗ್ಯಾಪಲ್ಲಿ CMC ಮಿಷಿನಲ್ಲಿ ಸ್ಟಾಕಲ್ಲೇ ಸ್ವಲ್ಪ ಕಟ್ಟಿಂಗ್ ಮಾಡಿರ್ತಾರಲ್ವ. ಸೊ ಕ್ಲಿಪ್ ಆನ್ ಹ್ಯಾಂಡ್ಲ್ ಬಾರಲ್ಲೇ ಬಂದಿರೋದದು. ಅದಕ್ಕೇ ಸ್ವಲ್ಪ ಹೆಂಗೋ ಜುಗಾಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ JC ರೋಡಲ್ಲಂತೂ ಯಪ್ಪ ಯಾವ ರೇಂಜಿಗೆ ಸ್ಕ್ಯಾಮ್ ಮಾಡ್ತಾರೆ ಗುರು. ಯಾವುದಾದ್ರು ಒಂದು ಕಾಗೆ ನೋಡ್ಬಿಟ್ಟು ನವಿಲು ಅಂತ ನಂಬಿಸ್ಬಿಡ್ತಾರೆ. ಇದು ನಮ್ಮ ದೇಶ ಅಂದರೆ. ಸೊ ಬ್ಯಾಂಗ್ಳೂರಲ್ಲಿ ತುಂಬ ಗಾಡಿಗಳನ್ನ ಚೆನ್ನಾಗಿ ಮಾಡಿಫಿಕೇಷನ್ ಮಾಡೋವಂಥ ಒಂದು ಗ್ಯಾರಾಜ್ ಇದೆ. ಆ ಗ್ಯಾರಾಜ್ ಬಂದುಬಿಟ್ಟು BTMಲ್ಲಿದೆ. ಅದೇ ಗ್ಯಾರೇಜ್ಗೆ ಹೋಗ್ತಿರೋದು. ಆ ಗ್ಯಾರೇಜ್ ಹೆಸರು ಬಂದುಬಿಟ್ಟು SDR Mods ಅಂತೇಳಿ. ನನಗನ್ಸೋ ಮಟ್ಟಿಗೆ ನನ್ನ ಗಾಡಿಗೆ ಹೋದರೆ ಅಲ್ಲಿ ಸ್ವಲ್ಪ ಸೊಲ್ಯೂಷನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಗುರು, ಗಾಡಿ ಮಾತ್ರ ಸಿಕ್ಕಾಬಟ್ಟೆ ಗಲೀಜಾಗಿದೆ. ಗಾಡಿ ನಾನೇನು ಗಬ್ಬಾಗಿ ಇಟ್ಕೊಂಡಿಲ್ಲ, ಅದೇ ಗಬ್ಬಾಗ್ಬಿಟ್ಟಿದೆ. ಯಾಕಂದರೆ ನಾನು ಗಾಡಿನ ಹತ್ತತ್ರ ಒಂದು 15 ದಿವಸಕ್ಕೆ ಒಂದ್ಸತಿನಾದ್ರೂ ಕ್ಲೀನ್ ಮಾಡಿಸ್ತಾ ಇರ್ತೀನಿ. ಸೊ ಸ್ವಲ್ಪ ಏನಾದ್ರೂ ಒಂದು ದಿವಸ ಬಿಟ್ಟರೆ ಸಾಕು, ಸಿಕ್ಕಾಬಟ್ಟೆ ಧೂಳು. ಈ ಬೇಸಿಗೆ ಟೈಮಲ್ಲಿ ಧೂಳುತ್ತೆ ಬೇಗ. ಅಯ್ಯೋ, ಎಷ್ಟು ಸತಿ ಹೋಗಪ್ಪ ಕ್ಲೀನ್ ಮಾಡಿಸೋದು. ಅದರಲ್ಲೂ ಈ ಮಂತ್ ಎಂಡಲ್ಲಿ ಗಾಡಿಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿಬಿಟ್ರೆ ನಮ್ಮ ಏರಿಯಾದಲ್ಲಿ ಒಂದೇ ಒಂದು ಚೆನ್ನಾಗಿರೋ ಕೆಲಸ ಮಾಡಿರೋದಂತ ಹೇಳಿದ್ರೆ ಇದೊಂದು ಫ್ಲೈಓವರು. ಸೊ ಬಿಸಿಲಾಗಲಿ ಮಳೆ ಆಗಲಿ ಸಖತ್ತಾಗಿ ಶೆಲ್ಟರ್ ಕೊಡುತ್ತಿದ್ದು. ನಾನು ರೀಲ್ಸ್ಗಳನ್ನ ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಜನ ನೋಡಿ ಕರೆಕ್ಟು ಏನೋ ಒಂದು ಮಿಸ್ಟೇಕ್ ಆಗಿದೆಯೋ ಬಿಟ್ಟಿದೆಯೋ ಅಥವಾ ಕರೆಕ್ಟ್ ಇದೆಯೋ ತಪ್ಪಿದೆಯೋ, ಸೊ ನೋಡಿಬಿಟ್ಟು ಅಟ್ಲೀಸ್ಟ್ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರಲ್ಲ, ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಕಮೆಂಟ್ ಮಾಡೋರನ್ನ ಯಾರನ್ನೂ ಕೂಡ ನಾನು ಯಾವುದೋ ಟ್ರ್ಯಾಕ್ಟ್ರು ಒಳ್ಳೆ ರಾಗಿ ಮಿಷಿನ್ ಥರ ಸೌಂಡ್ ಮಾಡ್ತಾ ಇತ್ತಲ್ಲ. ಅಬ್ಬಾ, ನಾನು ಬರೋ ಟೈಮ್ಗೂ ಕರೆಕ್ಟಾಗಿ ಸಿಗ್ನಲ್ ಬಿದ್ದಿದೆ. ತಪ್ಪಿಸ್ಕೊಂಡ್ಬಿಡೋಣ. ಗ್ರೇಟ್ ಎಸ್ಕೇಪ್. ಮಸ್ತ. ಅವನ ಅಜ್ಜಿ ನಾನು ಬರ್ತಾ ಇರೋದಕ್ಕೂ ಈ ಸಿಗ್ನಲ್ ಬಿಟ್ಟಿರೋದಕ್ಕೂ ಹೆಂಗೆ ಅನಿಸ್ತದೆ ಅಂದರೆ CM ರೇಂಜಿಗೆ ಫೀಲು. ನಾವು ಬಂದಿದ್ದ ತಕ್ಷಣ ಯಾವ ಸಿಗ್ನಲ್ ಇರಲ್ಲ, ಬಂದಿದ್ದ ತಕ್ಷಣ ಸಿಗ್ನಲ್ ಬಿಟ್ಬಿಟ್ರೆ ಫ್ಲ್ಯಾಶ್ ಬ್ಯಾಕ್. ಬಿತ್ತು ಸಿಗ್ನಲ್. ಶಿಟ್.
later. ಏನಕ್ಕಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೀಟ್ ಆಗ್ತದೆ ಇಂಜಿನ್ ಅಂತ ಅನ್ನಿಸ್ತಾ ಇದೆ ನನಗೆ. ಏನಪ್ಪ ಗೊತ್ತಿಲ್ಲ. ಬೇಗ ಹೀಟಿಗೆ ಬಂದ್ಬಿಡುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂತು ನಾವು ಗಾಡಿನ ರಿಪೇರಿ ಮಾಡಿಸೋವಂಥ ಜಾಗ. ಸೊ ಇದು ಆ್ಯಕ್ಚುಲಿ SDR ಮಾರ್ಟ್ಸ್ ಅಂತ ಹೇಳ್ಬಿಟ್ಟು ಗಾಡಿ ಶೋರೂಮು. ಇನ್ನೇನು ಮುಂದುಗಡೆ ಹೋದರೆ ಜಯದೇವ. ಸೊ ಇಲ್ಲೇ ಲೆಫ್ಟಲ್ಲಿ ಸಿಗುತ್ತೆ. ಹೋಗೋಣ ಒಳಗಡೆ ಹೆಂಗಿದೆ ಅಂತೇಳ್ಬಿಟ್ಟು ಚೆಕ್ ಮಾಡೋಣ. ಓಕೆ ಫೋನು ಗುರು. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗಲೂ ಒಳ್ಳೆಯವ್ರು ಇರಲ್ಲ. ವೀಕ್ ಡೇಸ್ ನನಗೆ ಲೀವ್ ಇರಲ್ವಲ್ಲ ಆ್ಯಕ್ಚುಲಿ. ಹಾಂ, ನೆಕ್ಸ್ಟ್ ಬಿಲ್ಡಿಂಗಾ? ಯಾವುದೋ ಒಂದು ಸೂಪರ್ ಬೈಕ್ ನಿಲ್ಸಿದ್ದಾರೆ. ಯಾವುದಿದು? ಓಕೆ, ಹೋಂಡಾ ಗಾಡಿ ಇದು ಆ್ಯಕ್ಚುಲಿ. ಇದು ಯಾವುದಿದು? ಹೋಂಡಾನಲ್ಲಿ ಈ ಗಾಡಿ ನಾನು ನೋಡೇ ಇರಲಿಲ್ಲ ಇಷ್ಟು ದಿವಸ. ಒಂದು ಟೂರಿಂಗ್ ಗಾಡಿ ಅಂತ ಅಂದ್ಕೊಳ್ಳೋಣ. ಎಂಜಿನ್ ಗಾರ್ಡ್ಸ್ ಎಲ್ಲ ಇದೆ, ಪ್ಯಾನಿಯರ್ ಬಾಕ್ಸಸ್ಗಳೆಲ್ಲ ಇದೆ. ಓಕೆ ನೋಡಿ, ಗಾಡಿಗಳ ಹ್ಯಾಂಡಲ್ ಬಾರ್ಗಳಿದೆ. ಇದೇ ಥರ ಹ್ಯಾಂಡಲ್ ಬಾರ್ನ ಹಾಕ್ಸೋಕ್ಕೆ ಬಂದಿದೆ, ಬಟ್ ಇಲ್ಲೇನೋ ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ಲ ಅಂತೇಳ್ಬಿಟ್ಟು ಹೋಗಿ ಚೇಸ್ ರೋಡಲ್ಲಿ ಹಾಕ್ಸ್ಕೊಂಡಿದ್ದಾಯಿತು. ಏನೋ ಹೊಸ್ದಾಗಿ ನಾನು ನೋಡ್ತಾ ಇದ್ದೀನಿ. ಯಾವುದೋ ಹೋಂಡಾ ಸ್ಲ್ಯಾಪ್. ಕೂಲ್, ನೈಸ್ ಬೈಕ್. ಓಕೆ, ಇಂಡಿಕೇಟರ್ಸು. ಇಲ್ಲಿದೆ ಒಂದು ಶಾಪು, ನೋಡೋಣ. ಹೌದು, ಓಕೆ ಇಲ್ಲಿದೆ SDR ಮಾರ್ಟ್ಸ್. ಬ್ರೋ A few moments later. Will not fall back. ಇದು ರೆಟ್ರೋ ಚಿಕ್ಕ ಗಾಡಿ ಹಿಂಗಿದೆ. ವೆಯ್ಟ್ ಇದೆಯಾ? ವೆಯ್ಟೇ ಇಲ್ಲ ಗುರು ಅಷ್ಟೊಂದು. ಇದರಲ್ಲಿ ಗೇರೇ ಇಲ್ಲ ಇಲ್ಲಿ. ಓಕೆ, ಇದು ಮೋಸ್ಟ್ಲಿ ಇದು ಆನ್ ಮಾಡೋದು ಅನ್ಸುತ್ತೆ ಇದು. ಮತ್ತು ಇದೇ ಕೀ ಅನ್ಕೋತೀನಿ, ಇದೇ ಕೀ ಇರಬೇಕು. ಇದು ಪೆಟ್ರೋಲ್ ಟ್ಯಾಂಕು. ಬ್ರೋ ಇಲ್ಲಿ ಮಾಡಿಸಿದಿರಲ್ಲ ಬೈಕ್, ಇದು ಯಾರದಾದ್ರೂ ಕಸ್ಟಮರ್ದ ಅಥವಾ ನೀವು ಮಾಡಿಸೋದು? ಸೇಲ್ಗಿಟ್ಟಿರೋದಾ? ಓಕೆ, ಕಂಡೀಷನಲ್ಲಿ ಇದೆಯಾ ಇದು? ಓಡುತ್ತಾ ಇದು? ಓಡುತ್ತಾ? ಓಕೆ, ಹಾಂ. ಇದು ಕೀನಾ? ಇದು ಇಗ್ನಿಷನ್ ಕೀನಾ ಇದು? ಓಕೆ, ಪೆಟ್ರೋಲ್ ಇಲ್ಲಿ ಹಾಕೋದು, ಇಲ್ಲಿ ಇದು ಆನ್ ಮಾಡೋದು ಇದು. ಓಕೆ ಯಾರು ತಗೊಳ್ತಾರೆ ಈ ಬೈಕ್ನ? ಯಾರು ತಗೊಳ್ತಾರೆ? ಕಸ್ಟಮರೇ ತಗೊಳ್ತಾರೆ ಅಂದರೆ ದೊಡ್ಡವ್ರಿಗೇನೆ? ಚಿಕ್ಕ ಹುಡುಗರಿಗೆ. ಹೌದಾ? ಏನು ಸ್ಪೀಡ್ ಹೋಗುತ್ತಿದ್ದು? ಓಕೆ ಸೂಪರ್. ಇದು ನೀವೇ ಬಿಲ್ಡ್ ಮಾಡಿರೋದಾ? ಪರ್ಚೇಸ್ ಮಾಡಿಕೊಂಡು. ಓಕೆ, ಅದು ಕೂಡ ಅದೇ ಥರನಾ? ಅದಕ್ಕೆ ಗೇರ್ ಬರುತ್ತೆ. CCಗಳೆಲ್ಲ ಇದೆಲ್ಲ ಸೂಪರ್ ಬ್ರೋ, ಚೆನ್ನಾಗಿದೆ. ತುಂಬ ಕೆಳಗಡೆ ಹೋಗ್ಬಿಡುತ್ತಿದ್ದು. ಆಮೇಲೆ ಇಲ್ಲೊಂದು ಇಟ್ಟಿದ್ದಾರೆ. ಇದು ಯಾವುದೋ ಇನ್ನೊಂದು ಒಂದು ಬೈಕು. ಕಿಕ್ಕರು, ಇದರಲ್ಲೂ ಬ್ರೇಕು. ಆಮೇಲೆ ಇದರಲ್ಲಿ ಗೇರ್ ಇದೆ. ಇದರಲ್ಲಿ ಸೂಪರ್. 50cc, ಇದು 100cc ಅಂತ. A few inches later. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡ. ಬಿಸಿಲಲ್ಲಿ ಬಂದು ತಗ್ಲಾಕೊಂಬಿಟ್ನೆ ಈಗ ಅಷ್ಟೇ. ಕರಿ ಇಡ್ಲಿ ಆಗೋಯ್ತೀನಲ್ಲ.
ಈ ರೇಂಜಿಗೆ ಬಿಸ್ಲಿದೆಯಲ್ಲ ಗುರು ಬ್ಯಾಂಗ್ಳೂರಲ್ಲಿ. ಯಪ್ಪ, ಇನ್ನು ನನ್ನ ಕ್ಯಾಮ್ರಾದಲ್ಲಿ ಇರೋದು ಬರೀ ಇನ್ನೂ 19% ಅಷ್ಟೇ. ಇದು ಮನೆಗೆ ಹೋಗೋವರೆಗೂ ಸಾಕಾಗುತ್ತೋ ಏನೋ ಗೊತ್ತಿಲ್ಲ. ಇವತ್ತರಕ್ಕೆ ಅಲ್ಲಿ ಕರೆಕ್ಟಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಇದ್ದಿದ್ದಂಥ ಸ್ಟಾಫು, ಅಲ್ಲಿ ರಿಪೇರಿ ಮಾಡೋದಕ್ಕೆ ಬಂದಿದ್ದಂಥ ಹುಡುಗರು ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಆಗಿದ್ದರು, ಮಸ್ತಾಗಿ ಮಾತಾಡ್ಸಿದ್ರು. ಅದರಲ್ಲಿ ಒಂದು 2-3 ಜನ ಕನ್ನಡ ಮಾತಾಡೋರು ಕೂಡ ಇದ್ದರು. ಕನ್ನಡ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು.